ಮಾವ. ಏನು ಮಾವ ಮಾವ ಅಂತ ನಿನ್ನ ನಡೆ ಜಡೆ ವೇಷ ಭೂಷಣ ನಿನ್ನ ನಡವಳಿಕೆ ಇದೆಲ್ಲ ನೋಡಿದಾಗಲೇ ನನ್ಗೆ ಅನುಮಾನ ಬಂದಿತ್ತು ನೀನು ನಾರಾಯಣನ ಮಗಳೇ ಅಲ್ಲ ಅಂತ. ತಿಕ್ಕಲ್ತರ ಮಾತಾಡ್ಬೇಡಿ. ಯಾವನು ನನ್ನ ತಿಕ್ಲ ಅನ್ನೋದು? ನಾರಾಯಣ ಮಗಳು ವೇದಾವತಿ ಅಲ್ಲ ಅಂದ್ರೆ ಮತ್ತಿನ್ನೇನು? ಆಕಾಶದಿಂದ ದಪ್ಪಂತ ಕೆಳಗೆ ಬಿದ್ಬಿಟ್ಲ ಭೂಮಿಗೆ. ಅವಳು ನಾರಾಯಣ ಮಗಳೇ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಕುಡುಕ ನನ್ನ ಮಗನೇ. ಅವಳೆಂತ ಪಾಡು ಗೊತ್ತಲ್ಲ ನಿನ್ಗೆ? ಅವಳೆಂತ ಗೋಲ್ಮೇಲ್ ಮಾಡಿದಾಳೆ ಗೊತ್ತಾ ನಿನ್ಗೆ? ವ್ಯಕ್ತಿ ಬದಲಾವಣೆ ಮಾಡಿದಾಳೆ. ನಿನಗೆಲ್ಲ ಆಗತ್ತದು. ಇಷ್ಟು ದಿನ ಅದನ್ನು ಮುಚ್ಚಿಟ್ಟಿದ್ಲು, ಈಗ ಅದು ಹೊರಗಡೆ ಬರ್ತಾ ಇದೆ. ಸರಿಯಾಗಿ ಹೇಳಿದ್ರಿ ಮಾವ. ನ್ಯಾಯ ನೀತಿ ಅಂತ ಬೊಂಬಳ ಬಜಾಯಿಸ್ತಾ ಇದ್ರು, ಈಗ ಸ್ವಂತ ತಮ್ಮಂಗೆ ಮೋಸ ಮಾಡಿದ್ದಾರೆ. ದ್ರೋಹನೂ ಅಲ್ಲ ಏನು ಅಲ್ಲ. ವೇದ ತುಂಬಾ ಒಳ್ಳೆ ಹುಡುಗಿ. ಅವಳೇ ಹೇಳಿದ್ಲಲ್ವಾ, ಅಪ್ಪ ಅಮ್ಮ ಸತ್ತೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ತಾಳಿ ಕಟ್ಟಿಸ್ಕೊಳಕ್ ಒಪ್ಕೊಂಡೆ ಅಂತ. ಅವಳು ನಮ್ಮನೆಗ್ ಬಾಳಕ್ ಬಂದವಳು. ನಮ್ ಪೂರ್ಣಂಗ ಅವಳು ಏನ್ ಕೊರತೆ ಮಾಡಿದಾಳೆ? ಅತ್ತೆ ಅಂದ್ರೆ ನೀವೇನೆ ಬಿಡಿ. ಹೌದೌದು, ಫ್ರಾಡ್ ಕೆಲಸ ಮಾಡ್ಕೊಂಡ್ ಬಂದ್ ನಿಂತಿದ್ದಾಳೆ ಅಂತೊಳಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಮಾವ, ಇವಳು ಏನಾದ್ರು ಈ ಮನೇಲಿದ್ರೆ ನಾನು ಈ ಮನೆಯಿಂದ ಆಚೆಗೆ ಹೋಗ್ತೀನಿ. ನೀನ್ ಯಾಕಮ್ಮ ಹೋಗ್ಬೇಕು? ನೀನ್ ಯಾಕೆ ಹೋಗ್ಬೇಕು ಅಂತೀನಿ? ನೀನೆಲ್ಲೂ ಹೋಗ್ಬೇಡ, ಇಲ್ಲೇ ಇರು. ನಡಿ ಆಚೆ ಅಂದೆ. ನಾನ್ ಯಾಕೆ ಮಾವ ಹೊರಗಡೆ ಹೋಗ್ಬೇಕು? ನಾನೇನ್ ತಪ್ಪು ಮಾಡಿದ್ದೀನಿ? ಪೂರ್ಣ ನನ್ ಗಂಡ, ಅವ್ರು ಕಟ್ಟಿರೋ ತಾಳಿ ನನ್ ಕೊರಳಲ್ಲಿದೆ. ಅದು ಅಲ್ದೆ ಇಷ್ಟು ದಿನ ಅವರು ನನ್ನ ಜೊತೆ ಸಂಸಾರ ಮಾಡಿಲ್ವಾ? ಅದನ್ನ ಇಲ್ಲ ಅಂತ ಹೇಳೋದಕ್ಕಾಗುತ್ತಾ? ಈಗ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರಗಡೆ ಹೋಗು ಅಂದ್ರೆ ಅದ್ ಹೇಗ್ ಸಾಧ್ಯ? ಅದೇ ಹೇಗ? ಯಾರ್ ನೀನು? ದೊಡ್ಡ ಫ್ರಾಡ್. 420 ವ್ಯಕ್ತಿ ಬದಲಾವಣೆ ಮಾಡೋದು ಎಷ್ಟು ದೊಡ್ಡ ಅಫೆನ್ಸ್ ಅಂತ ಗೊತ್ತಾ ನಿಂಗೆ? ನಮ್ಮಪ್ಪ ಪೂರ್ಣನಿಗೆ ನೋಡಿರೋ ಹುಡುಗಿ ವಿದ್ಯಾವತಿಯನ್ನ ಈ ಮನೆಗೆ ಸೊಸೆಯಾಗಿ ಬರ್ಬೇಕಾದವಳು ವಿದ್ಯಾವತಿ, ನೀನಲ್ಲ. ಫ್ರಾಡ್ ಗೀಡು ಅಂತ ಕರೆದ್ರೆ ಚೆನ್ನಾಗಿರಲ್ಲ ನೋಡಿ. ಈ ಮನೆಯಲ್ಲಿ ಇರೋರೆಲ್ಲ ಮಾಡ್ತಾ ಇರೋ ಫ್ರಾಡ್ಗಿಂತ ದೊಡ್ಡ ಫ್ರಾಡ್ ಕೆಲಸ ನಾನು ಏನು ಮಾಡಿಲ್ಲ. ಭಾವ ನನ್ನನ್ನ ವೇದಾವತಿ ಅಂತ ಕರೆದಿದ್ದಕ್ಕೆ ನಿಮ್ಗೆಲ್ಲ ನಿಜ ಏನು ಅಂತ ಗೊತ್ತಾಯ್ತು. ಇಲ್ಲ ಅಂದ್ರೆ ಖಂಡಿತ ಗೊತ್ತಾಗ್ತಾ ಇರಲಿಲ್ಲ. ನನಗೆ ನನ್ನ ತಂಗಿಗೆ ಅಂತ ಡಿಫ್ರೆನ್ಸ್ ಏನಿದೆ? ನಿನಗೂ ನಿನ್ನ ತಂಗಿ ವಿದ್ಯಾವತಿಗೂ ವ್ಯತ್ಯಾಸ ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ನಿಮ್ಮಿಬ್ಬರು ಅಕ್ಕಪಕ್ಕ ನಿಲ್ಸಿ ನಿಮ್ಮ ವ್ಯತ್ಯಾಸ ಇರುತ್ತೆ, ನಾವು ಕಂಡುಹಿಡಬೇಕಾಗಿಲ್ಲ. ಆ ತರದ್ರ ನಾವು ಪುಸ್ತಕಗಳಲ್ಲಿ ಸಾಕಷ್ಟು ಓದಿದೀವಿ, ನೋಡಿದೀವಿ, ನೋಡ್ತಾ ಇರ್ತೀವಿ. ಇನ್ನು ನಿನಗೆ ಈ ಮನೆ ಜಾಗ ಇಲ್ಲ, ಬಾಯಿ ಮುಚ್ಕೊಂಡು ಆಚೆ ನಡಿ ಅಷ್ಟೇ. ಜಾಸ್ತಿ ಮಾತಾಡ್ಕೊಡುದು ನನ್ನ ಹತ್ರ. ನಡಿ ಆಚೆ. ಮದುವೆಗೆ ಹೋಗ್ತೀನಿ ಅಂತ ಒಡವೆ ಇಸ್ಕೊಂಡು ಹೋದ್ಯಲ್ಲ, ಇದುವರೆಗೂ ತಂದ್ಕೊಟ್ಯಾ ನೀನು? ಅದ್ರಲ್ಲಿ ಇನ್ನೇನೇನು ಮೋಸ ಮಾಡಿದಾಳ ಅವಳು? ಅದು ಹಾಳಾಗೋಗ್ಲಿ. ಮಾವ ಅಂತ ಇಲ್ಲಿ ಕೂತಿದ್ದೀನಿ ನೋಡು, ನನಗೆ ಯಾವತ್ತಾದ್ರೂ ಒಂದು ದಿನ ಮಾವ ಅನ್ನೋ ಗೌರವದಲ್ಲಿ ನೀನು ನೋಡಿದ್ಯಾ? ನನ್ನನ್ನು ಬಿಡು. ನನ್ನ ಮನೆ ಹಿರಿ ಸೊಸೆ, ನನ್ನ ಮನೆ ಮಹಾಲಕ್ಷ್ಮಿ. ನನ್ನ ಹಿರಿ ಸೊಸೆನ ಯಾವತ್ತಾದ್ರೂ ಅಭಿಮಾನದಿಂದ ಗೌರವದಿಂದ ನೋಡಿದ್ಯಾ ನೀನು? ನೋಡಿದ್ಯಾ? ನೋಡಿಲ್ಲ ಅಂದ್ಮೇಲೆ ನಿಂಗೆ ಈ ಮನೇಲಿ ಜಾಗ ಇಲ್ಲ. ನಡಿ ಆಚೆ, ಹೋಗ್ತಾ ಇರೋ. ವೇದಾವತಿ ಈ ಮನೆಯಿಂದ ಆಚೆ ಹೋಗಲ್ಲ. ಅವಳಿಗೆ ಈ ಮನೇಲಿ ಇರೋದಕ್ಕೆ ಎಲ್ಲಾ ಹಕ್ಕು ಇದೆ. ಹಾಗೊಂದ್ ವೇಳೆ ಯಾರು ಅವಳನ್ನ ಆಚೆ ಕಟ್ಸೋ ಪ್ರಯತ್ನ ಪಟ್ರೆ, ಚಾಡಿ ಹೇಳ್ತಾ ಇದ್ದಾಳಲ್ಲ, ಇವಳು ಸಮೇತ ಎಲ್ಲ ಕತ್ತಲು ಕೊಚ್ಚಾಕ್ಬಿಟ್ಟು ಹೊರಟೋಗ್ತೀನಿ. ಏನ ಕೊಚ್ತೀಯ? ಮತ್ತಿನ್ನೇನು ಕೊಚ್ತೀಯ? ಎಲ್ಲ ಕೊಚ್ಚ ಕೊಚ್ಚ ನೋಡೋಣ. ಸುಮ್ನಿರಿ ಮಾವ, ಇವ್ರು ಕೊಚ್ಚೋವರೆಗೂ ನಾವು ಕುತ್ಕೆ ಚಾಚ್ಕೊಂಡು ನಿಂತಿರ್ತೀವಿ ನೋಡಿ. ಕಳೆ ತಾಳಿ ಕಟ್ಕೊಂಡ್ ಬಂದು ನಿಂತಿದ್ದಾಳೆ. ಅವಳ ಮನೆ ಒಳಗಡೆ ನಿಲ್ಸ್ಕೊಂಡು ಪಂಚಾಯತಿ ಮಾಡ್ತಾ ಇದೀರಲ್ಲ, ಮೊದ್ಲು ಅವಳನ್ನ ಆಚೆ ಕಳ್ಸಿ. ಹೋಗಿ ಆಚೆಗೆ. ನೀನ್ ಸುಮ್ನೆ ಇರು. ಅವಳು ಯಾಕೆ ಸುಮ್ಮನೆ ಇರ್ಬೇಕು? ನೀನ್ ನಡಿ ಆಚೆಗೆ. ಯಾಕೆಲ್ರು ಹೀಗೆ ಕಿರ್ಚಾಡ್ತಾ ಇದ್ದೀರಾ? ನಾನ್ ಈ ಮನೆಯಲ್ಲಿ ಇರ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನನ್ ಗಂಡ. ಅವರೇ ಹೇಳಿ. ಯಾಕೆ ಸುಮ್ನೆ ನಿಂತಿರದ ಪೂರ್ಣ? ಇವಳು ದೊಡ್ಡ ಸುಳ್ಳು ಹೇಳಿ ಮನೆ ಒಳಗಡೆ ನುಗ್ಗಿದಾಳೆ. ಇವಳನ್ನ ನಂಬೋದಕ್ಕಾಗಲ್ಲ. ನಿಮ್ಗೆ ಸರಿಯಾದ ಜೋಡಿ ಅಂದ್ರೆ ವಿದ್ಯಾವತಿನೇ. ಮೊದ್ಲು ಇವಳನ್ನ ಆಚೆಗೆ ಹೋಗೋದಕ್ಕೆ ಹೇಳಿ.
ಪೂರ್ಣ, ನನ್ ಮಾತು ಕೇಳು. ವೇದವತಿ ತರ ಒಳ್ಳೆ ಹುಡುಗಿ ನೀನ್ ಹೆಂಡತಿಯಾಗಿ ಸಿಗೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ದೇವ್ರ ಎದುರು ಬಂದ್ರು ದೆವ್ವಗಳ ಧ್ವನಿನೇ ಕಿವಿಗೆ ಬೀಳುತ್ತೆ ಅನ್ನೋ ಹಾಗೆ ಈ ಮನೇಲಿರೋರೆಲ್ಲ ದೊಡ್ಡ ದೆವ್ವಗಳು. ನೀನು ಅವ್ರ ಮಾತನ್ನ ಕೇಳ್ಬೇಡ ಕಣೋ. ದೆವ್ವಗಳು ಗಿಬ್ಬಗಳು ಅಂದ್ರೆ ಕೈ ಸಿಕ್ಕಿ ತಗೊಂಡು ಹಾಕ್ಬಿಡ್ತೀನಿ ಅಷ್ಟೇ. ಇದು ಅತ್ತೆ, ನೀವ್ ಸುಮ್ಮನೆ ಇರಿ, ನಾನ್ ಮಾತಾಡ್ತೀನಿ. ಯಾಕ್ರಿ ಹೀಗ್ ನಿಂತಿದ್ದೀರಾ? ಮಾತಾಡಿ. ನಾನ್ ನಿಮ್ಗೆ ಯಾವತ್ತಾದ್ರೂ ಏನಾದ್ರೂ ತೊಂದರೆ ಕೊಟ್ಟಿದ್ದೀನ? ಮೋಸ ಮಾಡಿದೀನ? ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತೀರಾ? ಹೇಳ್ರಿ. ನನ್ ವಿದ್ಯಾವತಿಯಲ್ಲ ಏನೋ ಮಾಡ್ದ ಅವಳನ್ನ? ನಾನು ಪ್ರೀತಿಸಿದ್ದು ಮದುವೆ ಆಗ್ಬೇಕು ಅನ್ಕೊಂಡಿದ್ದು ವಿದ್ಯಾವತಿನ. ಇಷ್ಟ ದಿನ ನಿನ್ನ ವಿದ್ಯಾ ಅಂತ ಅನ್ಕೊಂಡು ನಿನ್ ಜೊತೆ ಇದ್ಬಿಟ್ಟೆ. ಇನ್ಮೇಲಿಂದ ನೀನ್ ಯಾರೋ ನಾನು ಯಾರೋ. ನಾನು ಯಾರೋನಾ? ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ನಿನಗೆ ಈ ಮನೇಲಿರೋ ಹಕ್ಕಿಲ್ಲ. ಹೋಗಿಲ್ಲಿಂದ. ನಾನು ಹೋಗಲ್ಲ ರೀ, ನಾನು ಹೋಗಲ್ಲ. ನಾನ್ ನಿಮ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಇಲ್ಲಿಂದ ಆಚೆ ಕಳಿಸ್ಬೇಡ್ರಿ. ಏಯ್, ನೀನೇನು ಒಳ್ಳೆ ಕೂರಿ ತರ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ? ಅವಳನ್ನ ಕೂತ್ಕೆ ಆಚೆ ತಳ್ಳ ತಳ್ಳು. ಪೂರ್ಣ, ವೇದವತಿನ ಮನೆಯಿಂದ ಹೊರಗೆ ಕಳಿಸ್ಬೇಡ ಕಣೋ. ಅವಳೇ ನಿನ್ ಬದುಕು, ಅವಳೇ ನಿನ್ ಹೆಂಡತಿ ಅಂತ ಹೇಳು. ಇಲ್ಲಮ್ಮ, ಇವಳು ನನ್ ಮೋಸ ಮಾಡಿದಾಳೆ. ಇವಳು ನನ್ನ ಹೆಂಡತಿ ಅಲ್ಲ. ಯಾಕ್ರಿ, ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಹೇಳಿ, ನನ್ನ ಈ ಮನೆಯಿಂದ ಆಚೆ ಕಳ್ಸಲ್ಲ ಅಂತ ಹೇಳ್ರಿ. ಮಾತಾಡ್ರಿ, ಮಾತಾಡಿ, ಹೇಳಿ. ಏಯ್, ನೀನೇನ ಒಳ್ಳೆ ಕೂರಿ ತರ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ? ಹೋಗ, ಕೂತ್ಕೆ ಆಚೆ ತಳ್ಳು ತಳ್ಳು ತಳ್ಳ.